ಪೆರ್ಮೆಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು ನಿರ್ಮತ್ಸರತೆಯೊಂದು ದೋಷಿಯೊಳ್ ಕ್ಷಮೆಯೊಂದು ಬ್ರಾಹ್ಮಿಕ ಅಭ್ಯಾಸವದು ಮಂಕುತಿಮ್ಮ. ನಮ್ಮ ಶಾಸ್ತ್ರಗಳಲ್ಲಿ ಆಗಲಿ ಗುರು ಹಿರಿಯರಿಂದ ಬಂದ ಉತ್ತಮ ಗುಣಗಳ ಪಟ್ಟಿಯನ್ನಾದರೂ ನಾವು ನೋಡಿದರೂ ನೂರಾರು ಸಾವಿರಾರು ಇದೆ. ಆದರೆ ಅದರಲ್ಲಿ ಅತ್ಯುತ್ತಮವಾದುದು ಮತ್ತು ಅತಿ ಕಠಿಣವಾದುದೆಂದರೆ ಎರಡು ಎಂದು ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಹೇಳುತ್ತಾರೆ. ಅದೇನೆಂದರೆ, ಒಂದು ಅನ್ಯರ ದೋಷಗಳನ್ನು ಕ್ಷಮಿಸುವುದು ಮತ್ತು ಇನ್ನೊಂದು ಅನ್ಯರಲ್ಲಿ ಅಸೂಯೆಯನ್ನು ಪಡದೇ ಇರುವುದು. ಇದರ ಭಾವಾರ್ಥವನ್ನು ನಾವು ನೋಡುತ್ತಾ ಹೋಗುವುದಾದರೆ, ನಾವು ದಿನನಿತ್ಯ ಪಾಲಿಸಬೇಕಾದ ವಿಧಿ ವಿಧಾನಗಳ ಪಟ್ಟಿಯೇ ನಮ್ಮ ಶಾಸ್ತ್ರಗಳಲ್ಲಿದೆ. ಎಲ್ಲ ಬೋಧಕ ಗ್ರಂಥಗಳು ಕೂಡ ಹಲವಾರು ಇಂತಹ ವಿಧಿವಿಧಾನಗಳ ಪಟ್ಟಿಯನ್ನು ನಮಗೆ ನೀಡಿ ಇದನ್ನು ನೀನು ಪಾಲಿಸು, ನೀನು ಉತ್ತಮನಾಗು ಎಂದು ಹೇಳುತ್ತಿದೆ. ಆದರೆ ಇದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಸಾಮಾನ್ಯ ಮನುಷ್ಯ ಪಾಲಿಸಲು ಅತಿ ಕಠಿಣವಾದ ಎರಡನ್ನು ಗುಂಡಪ್ಪನವರು ಹೇಳುತ್ತಾರೆ. ಅದರಲ್ಲಿ ಒಂದೆಂದರೆ ಅನ್ಯರ ಅಭ್ಯುದಯವನ್ನು ಕಂಡು ನಾವು ಕರುಬದೇ ಇರುವುದು, ಅನ್ಯರಲ್ಲಿ ನಾವು ಅಸೂಯೆಯನ್ನು ಪಡದೇ ಇರುವುದು. ಇದೇ ಅತ್ಯಂತ ಶ್ರೇಷ್ಠವೆಂದು ಹೇಳಿದರೆ, ಇನ್ನೊಂದೆಂದರೆ ಕ್ಷಮೆ. ನಾವು ಇನ್ನೊಬ್ಬರ ಅಭ್ಯುದಯವನ್ನು ಕಂಡು ಅಸೂಯೆ ಪಡದೇ ಇರುವಷ್ಟೇ ಮುಖ್ಯವಾಗಿ ಇನ್ನೊಬ್ಬರ ದೋಷವನ್ನು ಕ್ಷಮಿಸುವ ಗುಣವು ನಮ್ಮಲ್ಲಿರಬೇಕು. ರಾಜ ಕೌಶಿಕನನ್ನು ಕ್ಷಮಿಸಿದ ಮಹರ್ಷಿ ವಸಿಷ್ಠರೇ ಆಗಿರಬಹುದು, ಅಹಲ್ಯೆಯನ್ನು ಕ್ಷಮಿಸಿದ ಗೌತಮ ಮಹರ್ಷಿಗಳೇ ಆಗಿರಬಹುದು. ಇಂತಹ ಮಹರ್ಷಿಗಳೇ, ದೇವಾನುದೇವತೆಗಳೇ, ರಾಜರುಗಳೇ ಎಲ್ಲರ ದೋಷಗಳನ್ನು ತಪ್ಪುಗಳನ್ನು ಕ್ಷಮಿಸಿರುವಾಗ ಇನ್ನು ನಾವೆಲ್ಲ ಹುಲುಮಾನವರು. ನಮ್ಮಲ್ಲಿ ತಪ್ಪುಗಳು ದೋಷಗಳು ಆಗುವುದು ಅತಿ ಸಹಜ. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅಥವಾ ಇನ್ನೊಬ್ಬರ ಅಭ್ಯುದಯವನ್ನು ನೋಡಿ ನಾವು ಅಸೂಯೆ ಪಡುತ್ತಾ ಇರುವುದರಿಂದ ನಮ್ಮ ಅಭ್ಯುದಯವೇ ಆಗುವುದಿಲ್ಲವೇ ಹೊರತು ಅವರಿಗೇನು ಅದರಿಂದ ಕಷ್ಟವೋ ನಷ್ಟವೋ ಆಗುವುದಿಲ್ಲ. ಹಾಗೆಯೇ ಅನ್ಯರಲ್ಲಿ ಅಸೂಯೆಯನ್ನು ಇಲ್ಲದೇ ಇರುವುದು ಮತ್ತು ದೋಷಿಗಳನ್ನು ಕ್ಷಮಿಸುವುದು ಮಾನವನಲ್ಲಿರಬೇಕಾದ ಎರಡು ಅತ್ಯುತ್ತಮ ಗುಣಗಳೆಂದು ಮಾನ್ಯ ಗುಂಡಪ್ಪನವರು ಹೇಳುತ್ತಾ, ಇದನ್ನು ಸಾಧಿಸುವುದು ಬಲು ಕಠಿಣವೆಂದು ಈ ಮುಕ್ತಕದಲ್ಲಿ ಸೂಚಿಸಿದ್ದಾರೆ. ನಮಗೆ ಅಂತಹ ಗುಣದ ಸ್ವಲ್ಪ ಅಂಶವಾದರೂ ನಾವು ಅಳವಡಿಸಿಕೊಳ್ಳೋಣ ನಮ್ಮ ಜೀವನದಲ್ಲಿ ಮತ್ತು ಅಭ್ಯುದಯವನ್ನು ಹೊಂದೋಣ.